ಸರ್, ಈಗ ಕಮಿಂಗ್ ಟು ಪಹಲ್ಗಾಮ್ ಆಲ್ಸೋ ನಾವು ಆಗಲೇ ಮಾತಾಡ್ತಿದ್ದಂಗೆ ಈಗ ಜೀವ ಕಳ್ಕೊಂಡಿರೋರು ಸಾಮಾನ್ಯ ಸಿವಿಲಿಯನ್ಸ್, ಅವ್ರ ಕೈಯಲ್ಲಿ ಯಾವ ಗನ್ ಇರೋದಿಲ್ಲ, ಏನಿಲ್ಲ. ಜೊತೆಗೆ ಇಂಥ ಕೆಲವೊಂದು ಸಣ್ಣ ಕನ್ಫ್ಯೂಷನ್ಸ್ ಆಗಿರುತ್ತೆ. ಸೊ ಸಾಮಾನ್ಯವಾಗಿ ಟೆರರಿಸ್ಟ್ ಅಟ್ಯಾಕ್ ಆದಾಗ ಸರ್ ಆರ್ಮಿಗೆ ಅದು ಯಾವ ರೀತಿಯಾಗಿ ಗೊತ್ತಾಗುತ್ತೆ, ಮತ್ತು ಇಮಿಡಿಯೇಟ್ ಎಮರ್ಜೆನ್ಸಿ ಮೆಷರ್ಸ್ ಏನಿರುತ್ತೆ, ಮಿಲ್ಟ್ರಿ ತಗೊಳ್ಳೋದಾಗಿರ್ಬೋದು ಅಥವಾ ಅಲ್ಲಿನ ಸಿವಿಲಿಯನ್ಸ್ ಅವರನ್ನು ಎಚ್ಚೆತ್ಕೊಂಡು ಇರೋ ಹಾಗೆ ಮಾಡುವಂಥದ್ದು ಇಮಿಡಿಯೇಟ್ ಪ್ರೋಟೋಕಾಲ್ಸ್ ಏನಿರುತ್ತೆ, ಮತ್ತು ಯಾವ ರೀತಿಯಾಗಿ ಸರ್ ಇಂಥ ಸಿಚುವೇಶನ್ಸಲ್ಲಿ ಸಿವಿಲಿಯನ್ಸ್ ಇಂಥ ಸಿಚುವೇಶನ್ಸಲ್ಲಿ ಏನು ಮಾಡಬಹುದಾಗಿತ್ತು ಸಿವಿಲಿಯನ್ಸ್ ಅಂತ ನೀವು ಹೇಳೋದಾದ್ರೆ? ನೋಡಿ, ನೀವು ಹೇಳಿದಾಗೆ ಅವರೆಲ್ಲ ದೇ ವೆಂಟ್ ಫಾರ್ ಪ್ಲೆಷರ್, ದೇ ವರ್ ನಾಟ್ ಮೆಂಟಲಿ ರೆಡಿ. ಈಗ ಈ ಶಿವಮೊಗ್ಗದ ಇವರೇ ಹೋಗಿದ್ರಲ್ವ, ಸೊ ದೇ ಜಸ್ಟ್ ವೆಂಟ್. ಅವ್ರ ಮಗ ಏನೋ ಒಳ್ಳೆ ಮಾರ್ಕ್ಸ್ ತೊಗೊಂಡ PUC ಅಂತೇಳಿ ಲೆಟ್ ಸೆಲೆಬ್ರೇಟ್ ಅಂತ ಹೋದ್ರಿ. ಈ ಸೆಲೆಬ್ರಿಟಿ ಮೂಡಲ್ಲಿದ್ದವರು ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕ್ವಿಕ್ಲಿ ಗೆಟ್ ರೆಡಿ ಟು ಅಟ್ಯಾಕ್ ಸಂಬಡಿ ಆರ್ ಡಿಫೆಂಡ್ ದೇರ್ ಫ್ಯಾಮಿಲಿ. ಸೊ ಆ ಥರ ಆಗಿ ಒಂದು ದೊಡ್ಡ ಪ್ರಮಾದ ಆಯಿತು. ಆಮೇಲೆ ಇವರು ಭಾಳ ಚೆನ್ನಾಗಿ ಸಮೀಕ್ಷೆ ಮಾಡಿದ್ದಾರೆ ಪ್ರದೇಶದ್ದು, ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಇದು ವಿಶಾಲವಾದ ಒಂದು ಫೀಲ್ಡ್. ಇಟ್ ವಾಸ್ ಕಾಲ್ಡ್ ಮಿನಿ ಸ್ವಿಟ್ಜರ್ಲ್ಯಾಂಡ್. ಸೊ ಎನಿ ಹೆಲ್ಪ್ ಇಫ್ ರಿಕ್ವೈರ್ಡ್ ಟು ಕಮ್ ಇಟ್ ವಿಲ್ ಟೇಕ್ ಸಮ್ ಟೈಮ್. ಯಾರು ಹೋಗಿ ಹೇಳ್ಬೇಕು ತಾನೆ, ಯಾರು ಹೋಗಿ ಅಟ್ಲೀಸ್ಟ್ ಮೊಬೈಲ್ ಈ ಥರ ಆಗಿದೆ ಅಂತ ಹೇಳಬೇಕು. ಬಟ್ ಅದು ಒಂದಿಷ್ಟು ಸಮಯ ತಗೊಳ್ತು. ಇವರು ಇದನ್ನೆಲ್ಲ ದೇ ಫ್ಯಾಕ್ಟರ್ಡ್ ಇನ್, ಬಿಕಾಸ್ ಆರ್ಮಿ ದ ಫೈಟಿಂಗ್ ಫೋರ್ಸಸ್ ವರ್ ಸಮ್ವೇರ್ ಎಲ್ಸ್. ಆದರೆ ಹಿಂದಿನ ದಿನವೇ 2-3 ದಿವಸದ ಹಿಂದೆ ಪ್ರಧಾನಿಯವರು ಅಲ್ಲಿಗೆ ಹೋಗಬೇಕಾಗಿತ್ತು. ಸೊ ದಟ್ಸ್ ವೈ ದೇರ್ ಆಲ್ ದ ಸೆಕ್ಯೂರಿಟಿ ಫೋರ್ಸಸ್ ವರ್ ಕಾನ್ಸಂಟ್ರೇಟಿಂಗ್ ಆನ್ ಹಿಸ್ ಪ್ರೋಗ್ರಾಮ್, ಹಿಸ್ ರೂಟ್. ಆಮೇಲೆ ಸೊ ಅಮರನಾಥ್ ಯಾತ್ರೆಗೆ ಪಹಲ್ಗಾಮ್ ಈಸ್ ದ ಫೋಕಲ್ ಪಾಯಿಂಟ್, ನೋಡಲ್ ಪಾಯಿಂಟ್. ಅದ್ರ ಮುಖಾಂತರನೇ ಹೋಗಬೇಕು. ಸೊ ಈ ಸೈಡ್ ಓಕೆ, ಮುಂದೆ ಜುಲೈ ಅಷ್ಟೊತ್ತಿಗೆ ಅಲ್ಲಿಗೆ ಸೈನ್ಯ ಕಳಿಸಿದ್ರಾಯಿತು ಅಂಥೇಳಿ ದೇ ವರ್ ಡೈವರ್ಟೆಡ್. ಆಮೇಲೆ ವೀಕ್ ಡೇನಲ್ಲಿ ಪ್ರವಾಸಿಗರು ಕಡಿಮೆ ಇರ್ತಾರೆ. ವೀಕೆಂಡ್ ಶನಿವಾರ ಭಾನುವಾರ ಬಂದರೆ ಸುಮಾರು ಒಂದು 500 ಜನ ಇರ್ತಾರೆ. ದೇ ಡಿಂಟ್ ವಾಂಟ್ ದಟ್. ಅಷ್ಟೊಂದು ಜನ ಇದ್ದರೆ ತೊಂದರೆ ಆಗುತ್ತೆ ನಮಗೆ ತಪ್ಪಿಸ್ಕೊಳ್ಳೋಕ್ಕೆ ಅಂತೇಳಿ ದೇ ಸೆಲೆಕ್ಟೆಡ್ ಎ ವೀಕ್ ಡೇ ವೇರ್ ದೇರ್ ಓನ್ಲಿ 100, ಅರೌಂಡ್ 80 to 100. ಸೊ ಇದೆಲ್ಲ ಇದೆ ಲೋಕಲ್. ಸರ್, ಅಂದರೆ ಇವಾಗ ಭಾರತ ಒಂದು ರೀತಿಯಾಗಿ ಅಂದರೆ ಕವಲು ದಾರಿಯಲ್ಲಿ ಬಂದು ನಿಂತ್ಕೊಂಡಿದೆ. ಇಂಥದಕ್ಕೆಲ್ಲ ತಲೆ ಕೊಡಬಾರ್ದು. ಈಗ ನಮ್ಮ ದೇಶ ಡೆವಲಪ್ ಆಗುವಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಂತ ಇದ್ದಾಗ ಈಗ ಇಂಥ ಒಂದು ಸಂಕಷ್ಟ ರಿಯಾಕ್ಟ್ ಮಾಡಲೇಬೇಕಾದಂತಹ ಅನಿವಾರ್ಯತೆ ಈ ಪಕ್ಕದ ರಾಷ್ಟ್ರಗಳು ತಂದಿಟ್ಟಿದೆ. ಸೊ ಅಂಥ ಸಿಚುವೇಷನಲ್ಲಿ ಸರ್ ಈಗ ಇಂಡಿಯಾಗೆ ಕೇವಲ ಕ್ರಾಸ್ ಬಾರ್ಡರ್ಸ್ ಮೇಲೆ ಈಗ ಫೋಕಸ್ ಮಾಡಿಕೊಂಡು ಇರೋದು ಆ ಥರ ಬಹುಶಃ ಆಗಲಿಕ್ಕಿಲ್ಲ. ಲೈಕ್ ಎಲ್ಲ ಕಡೆ ಅಲರ್ಟ್ ಇರುವಂಥ ಒಂದು ಸಿಚುವೇಶನ್. ಸೊ ಇಂಡಿಯಾ ಈಗ ಎಷ್ಟು ರಿಸ್ಕಲ್ಲಿದೆ. ಈಗ ಡಿಫೆನ್ಸಿವ್ ಮೋಡ್ಗೆ ಸ್ಟಿಲ್ ಹೋಗಬೇಕಾ ಭಾರತ? ಈಗ ತುಂಬ ಜನ ಹೇಳ್ತಾರೆ ಲೈಕ್ ಅಂದರೆ ವಾರ್ಗಳು ಏನು ಎಮೋಷ್ನಲ್ ಆಗಿ ಆಗೋದ್ರಿಂದ ಆಗೋದಿಲ್ಲ ಅಂತ. ಬಟ್ ದೇರ್ ಹ್ಯಾಸ್ ಬಿನ್ ಮೆನಿ ವಾರ್ಸ್ ಸರ್, ಇದು ರಿಪಿಟೇಟಿವ್ಲಿ ಆಗ್ತಾ ಇದ್ದಾಗ ಸೊ ಈಗ ಇದನ್ನು ಯಾವ ರೀತಿಯಾಗಿ ಇಡೀ ದೇಶ ನೋಡಬೇಕು ಅಂತ? ಈಗ ನೋಡಿ, ಅದೇ ಕಣ್ಣು ಕುಗ್ತಿರೋದು ಕೆಲವು ದೇಶಗಳಿಗೆ. ಇಷ್ಟು ಕರೋನಾ ಬಂತು, ಇನ್ನೆಲ್ಲ ಮಾರ್ಕೆಟ್ ಕುಗ್ತು, ಆಮೇಲೆ ಬೇರೆ ದೇಶಗಳಲ್ಲೆಲ್ಲ ವಾರ್ಗಳು ನಡೀತಾ ಇದ್ದಾವೆ ಬಿಟ್ವೀನ್ ಹಮಾಸ್ ಆ್ಯಂಡ್ ಇಸ್ರೇಲ್, ಬಿಟ್ವೀನ್ ಯುಕ್ರೇನ್ ಆ್ಯಂಡ್ ರಷ್ಯಾ. ಬಟ್ ಇಂಡಿಯಾ ಈಸ್ ಎಮರ್ಜಿಂಗ್ ಆ್ಯಸ್ ಎ ಎಕನಾಮಿಕ್ ಪವರ್. ಅದನ್ನು ವೆದರ್ ದೇ ಆರ್ ಫ್ರೆಂಡ್ಲಿ ಔಟ್ವರ್ಡ್ಲಿ, ಬಟ್ ಒಂದಿಷ್ಟು ಅವರಿಗೆ ಕುಗ್ತಾ ಇರುತ್ತೆ. ಹೌ ವೈಲ್ ಅದರ್ ಕಂಟ್ರೀಸ್ ಆರ್ ಸಫರಿಂಗ್, ಹೌ it is managing to come up in so close to being superpower. So ಅದು ಕೆಲವು ರಾಷ್ಟ್ರಗಳಿಗೆ ಇದು ಒಪ್ಪಂದ ಆಗಿರಲಿಲ್ಲ. ಆದ್ದರಿಂದ ಇವರಿಗೆ ಒಂದಿಷ್ಟು ಥ್ರೂ ಪಾಕಿಸ್ತಾನ್ ದೇ ಕ್ಯಾನ್ ಅಚೀವ್ ಸಮ್ ಕೈಂಡ್ ಆಫ್ ರಿವೆಂಜ್. ಸೊ ಅದೇ ಥರ ಪಾಕಿಸ್ತಾನದಲ್ಲಿ ಏನಾಯಿತು, ಆಸಿಮ್ ಮುನೀರ್ ಹೇಳಿದ್ನಲ್ಲ, ಈಸ್ ದ ಬಿಗ್ಗೆಸ್ಟ್ ಟೆರರಿಸ್ಟ್. ಒಂದು ವಾರದ ಹಿಂದೆ, ಈ ಘಟನೆ ನಡೆಯೋ ಒಂದು ವಾರದ ಹಿಂದೆ ಅನಿವಾಸಿ ಪಾಕಿಸ್ತಾನಿಗಳ ಒಂದು ಸಭೆ ನಡೀತು. ಅದರಲ್ಲಿ ಇವನು ಮಾತಾಡ್ದ, ಹಿಂದೂಸ್ ಆ್ಯಂಡ್ ವಿ ಆರ್ ನಾಟ್ ದ ಸೇಮ್. ದೇರ್ ಆಸ್ಪಿರೇಷನ್ಸ್ ಆರ್ ಡಿಫ್ರೆಂಟ್, ದೇರ್ ಟ್ರೆಡಿಷನ್ಸ್ ಆರ್ ಡಿಫ್ರೆಂಟ್. ಅಂದರೆ
he never used Indians and Pakistanis are same. He used the word. ಈಗಾಗಲೇ ನಡೀತಾ ಇತ್ತು ಅಂಡರ್ ಹಿಸ್ ಸೂಪರ್ವಿಷನ್ ದೆರ್ ಇಸ್ ಸಮ್ ಇಮ್ಮಿನೆಂಟ್ ಅಟ್ಯಾಕ್ ವಾಸ್ ಸಪೋಸ್ ಟು ಹ್ಯಾಪನ್ ಇನ್ ದಿಸ್ ವೇ. ಸೊ ಅಲ್ಲಿಂದ ಅದು ಪ್ರಾರಂಭ ಆಯಿತು. ಬಟ್ ದಿಸ್ ಸ್ಟುಪಿಡ್ ಜನರಲ್ he didn't know what is coming. He thought every time ಇಂಡಿಯಾ ಒಂದಿಷ್ಟು ಗಲಾಟೆ ಮಾಡುತ್ತೆ, ಪ್ರೆಸ್ಸಲ್ಲಿ ಏನೋ ಒಂದಿಷ್ಟು ಆಗುತ್ತೆ. ಬಟ್ ಅದೇ ಸಾಯಂಕಾಲ ಭಾರತ ಸರ್ಕಾರ ಪ್ರಧಾನಿಯವರ ನೇತೃತ್ವದಲ್ಲಿ ಇಂಥ ಒಂದು ಡಿಸಿಷನ್ ತಗುತ್ತೆ. ಆಮೇಲೆ ಸರಣಿಯಾಗಿ 4 ಸಭೆಗಳು, NSA ಅಜಿತ್ ದೋವಲ್ ಆ್ಯಂಡ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್, ಆಲ್ ದ ಚೀಫ್ಸ್ ಆಫ್ ಏರ್ಫೋರ್ಸ್, ನೇವಿ ಆ್ಯಂಡ್ ಆರ್ಮಿ ಅವ್ರ ಜೊತೆಗೆ ಸತತವಾಗಿ ನಡೆಸಿ ಓಪನ್ ಆಗಿ ಹೇಳಿದರು, ಯು ಹ್ಯಾವ್ ದ ಕಂಪ್ಲೀಟ್ ಫ್ರೀಡಮ್ ವಾಟ್ ಎವರ್ ಯು ವಾಂಟ್ ಟು ಡು. ಬಟ್ ರಾಜಕೀಯ ನಿಲುವೇನು ಅಂತ ಇನ್ನೂ ಹೇಳಿಲ್ಲ ಅವ್ರಿಗೆ, ನಮಗೆ ಹೇಳಿಲ್ಲ, ಪಬ್ಲಿಕ್ಕಿಗೆ. ಅವ್ರಿಗೆ ಹೇಳಿರ್ತಾರೆ ಇದು ರಾಜಕೀಯ ನಿಲುವು, ಇದು ರಾಜಕೀಯ ಉದ್ದೇಶ, ಅದರ ಪ್ರಕಾರ ನೀವು ಫ್ರೀಡಮ್ ತೊಗೊಂಡು ಏನು ಮಾಡಿ. ಪ್ರತಿಯೊಂದು ಉದ್ದಕ್ಕೂ ಒಂದು ಉದ್ದೇಶ ಇರುತ್ತೆ. ಅಲ್ಲಿನ ಒಂದು ಪ್ರಾಸ್ಪರಿಟಿನ ಕ್ಯಾಪ್ಚರ್ ಮಾಡೋದು. ಅಲ್ಲೇನಿದೆ ಬಿಕಾರಿ ದೇಶದಲ್ಲಿ ಪ್ರಾಸ್ಪೆರಿಟಿ, ಅಲ್ಲಿನ ಟೆರಿಟರಿ ಆಕ್ಯುಪೈ ಮಾಡೋದು. ಅವ್ರ ಟೆರಿಟರಿ ಬೇಡ ನಮಗೆ, ನಾವು ವಿ ವಿಲ್ ಟೇಕ್ ಅವರ್ ಓನ್ ಗಿಲ್ಗಿಟ್ ಬಾಲ್ಟಿಸ್ತಾನ್ ಆ್ಯಂಡ್ POJK, ಇಟ್ ವಿಲ್ ಬಿ ಪಾರ್ಟ್ ಆಫ್ ದಟ್. ಆಮೇಲೆ ಯುದ್ಧ, ಒಂದು ದೇಶದ ಮೇಲೆ ಯುದ್ಧ ಮಾಡೋಕ್ಕೆ, ಈಗ ಪ್ಯಾಲೆಸ್ಟೈನ್ ಅಥವಾ ಹಮಾಸ್ ಮೇಲೆ ಇಸ್ರೇಲ್ನವರು ಯಾಕೆ ಯುದ್ಧ ಮಾಡಿದರು, ನಿರ್ನಾಮ ಮಾಡಿದರು, so that next 50 years they can live peacefully. Same aim is also ours. Next 50 years ಪಾಕಿಸ್ತಾನ ತಣ್ಣಗಿರಬೇಕು. ಅಥವಾ 1971 ಏನು ಮಾಡಿದ್ವಿ, ಇಬ್ಬಾಗ ಮಾಡಿದ್ವಿ, ಈಗ 4 ಹೋಳು ಮಾಡಬೇಕು. ಬಲೂಚಿಸ್ತಾನ್, ಸಿಂಧ್, ಗಿಲ್ಗಿಟ್ ಬಾಲ್ಟಿಸ್ತಾನ್, POJK. ಇನ್ನೂ ಒಂದು ಇದೆ, ಅದು ಪಶ್ತೂನಿಸ್ತಾನ್ ಅಂತ ಬರುತ್ತೆ. ಯಾಕಂದರೆ ಇವರು ಬ್ರಿಟಿಷರು ಅಫ್ಘಾನಿಸ್ತಾನ್ ಮತ್ತು ಅಂದಿನ ಭಾರತದ ನಡುವೆ ಒಂದು ಗೆರೆ ಹಾಕಿದ್ರು. ದಿಸ್ ಇಸ್ ಕಾಲ್ಡ್ ಡ್ಯೂರಂಡ್ ಲೈನ್. ಇದು ಭಾರತದ ಆಗಿನ ಕಾಲದಲ್ಲಿ ಭಾರತ ಮತ್ತು ಅಫ್ಘಾನಿಸ್ತಾನ, ಈಗ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ನಡುವೆ ಈ ಗೆರೆ ಏನು ಮಾಡ್ತು, ಡ್ಯೂರಂಡ್ ಲೈನ್, ಇಟ್ ಡಿವೈಡೆಡ್ ದ ಪಶ್ತೂನಿ ಟ್ರೈಬ್ನ ಡಿವೈಡ್ ಮಾಡಿಬಿಡ್ತು. ಸೊ ದೇ ನೆವರ್ ರೆಕಗ್ನೈಸ್ ದಿಸ್ ಲೈನ್. ದೇ ಸೆಡ್ ವಿ ವಾಂಟ್ ಟು ಹ್ಯಾವ್ ಅವರ್ ಓನ್ ಪಶ್ತೂನಿ ಲ್ಯಾಂಡ್ ಅಂಥೇಳಿ. ಈಗ ಪಾಕಿಸ್ತಾನ ಪ್ರಾಬ್ಲಿ ದಟ್ ಈಸ್ ದಿ ರಾಜಕೀಯ ನಾಯಕತ್ವದ ಏನು ಹೇಳ್ಕೊಟ್ಟಿರ್ತಾರೆ, ಅವ್ರಿಗೆ ಹೇಳಿರ್ತಾರೆ, ನಮಗೆ ಗೊತ್ತಿಲ್ಲ.